ಅದು ಕೊನೆಗೆ ಹಾಕಿದ್ರು. ಇವ್ರು 3 ಮಂದಿ ಹೋದ್ರು, ಫುಲ್ ಪ್ಯಾಕ್ ಇತ್ತು. ಅವ್ರಂದ್ರು ಅದ್ರಾಗ ಒಬ್ಬವ ಅರ್ಧ ನಿಷೇಧಾಗಿದ್ದವ, ಅಲ್ಲೋ ಇದು ಹೆಂಗ್ ಹೋಗೋದು ಟ್ರೈನಿಗೆ ಇಷ್ಟು ಪ್ಯಾಕ್ ಐತಿ. ಅದ್ರಾಗ ಒಬ್ಬವ ಹೇಳ್ದ, ಅದೇನ್ ನೋಡಿ ಇವ್ರನ್ನೆಲ್ಲರನ್ನೂ ಕಳಿಸ್ತೀನಿ ಈಗ ನಾನಂದ. ಇಷ್ಟು ಪ್ಯಾಕ್ ಐತಿ, ಇವ್ರನ್ನ ಹೆಂಗ್ ಕಳಿಸ್ತೆ ನೋಡಿ ಈಗಂತ 3 ಮಂದಿ ಹೋದ್ರು. ಅವು ಜೊತೆ ಬಿದ್ದಿದ್ದು ಎಲ್ಲ ಮಂದಿ. ಲಾಸ್ಟ್ ಎಪ್ಪಿ ಜನರಲ್. ಅವಾಗ ಒಬ್ಬ ಕೂಗೇನಂದ, ದಯವಿಟ್ಟು ಎಲ್ಲರೂ ಓಡ್ರಿ, ಇದ್ರೊಳಗೊಂದು ದೊಡ್ಡ ಹಾವು ಬಂದೈತಿ ಅಂದ. ಈ ಹಾವು ಬಂದೈತಿ ಅಂತ ಕೇಳಿದ ತಕ್ಷಣ ಎಲ್ಲ ಮಂದಿ ಓಡಿದ್ದ ದೋಸು ಓಡೋದು. ಆ ಡೆಬ್ಬಿ ಹತ್ರ ಒಬ್ರು ಉಳಿಲಿಲ್ಲ, ಎಲ್ಲ ಖಾಲಿ ಆತ್. ಇವ್ರು 3 ಒಳಗ್ ಹೋದ್ರು. ನೋಡಿ ಹೆಂಗ್ ಕಳ್ಸಿದ್ನಿಲ್ಲ ನಾನು. ಆರಾಮ್ ಉಂಡ್ರು, ಅರ್ಧ ಬಾಟ್ಲೆ ಕುಡ್ದಿದ್ರು, ಒಳಗ್ ಹೋಗಿ ಪೂರ ಕುಡ್ದ್ರ. ಅದನ್ನ ಯಾರು ಇರ್ಲಿಲ್ಲ ಹೋಗ್ಯಾಗ. ಆರಾಮ್ ಮಕ್ಕೊಂಡ್ರು. ಅವ್ರು 3 ಮಕ್ಕೊಂಡ್ರು. ಬೆಳಿಗ್ಗೆ 4-5 ಗಂಟೆ ಆಗಿತ್ತು. ಆ ಹುಡುಗರು ಬರ್ತಾವಲ್ಲ, ಚಾಯ್ 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 ಅಂತ ಬರಂಗಿಲ್ಲ. ಒಂದ್ ಹುಡುಗ ಬಂತು. ಒಬ್ಬನಿಗೆ ಸ್ವಲ್ಪ ಎಚ್ಚರಾಗಿ ಹಿಂಗ್ ಕಿಟಕಿ ತೆಗೆದು ಹೊರಗೆ ನೋಡ್ದ. ತಮ್ಮ ಇದು ಯಾವ್ರು ಅಂದ. ಇದು ಕೊಪ್ಪಳ್ರಿ ಅಂದ. ಅಲ್ಲ, ಇದು ತಿರುಪತಿಗೆ ಹೋಗ್ಬೇಕಾಗಿತ್ತಲ್ಲ ಟ್ರೈನ್ ಅಂತ. ಹೌದ್ರಿ ಹೋಗ್ಬೇಕಾಗಿತ್ತು, ಹೋಗಿಲ್ಲ, ಇದು ಕೊಪ್ಪಳ ಇದು ಅಂದ. ಅವ್ ಒಳಗಿದ್ದವ್ ಕೇಳ್ದ, ಅಲ್ಲ ಯಾಕೆ ಹೋಗಿಲ್ಲ ಇದು ಅಂದ. ಏನಿಲ್ಲ, ನಿನ್ನೆ ರಾತ್ರಿ ಇದು ಕೊನೆ ಹೋಗಿ ಇತ್ತಲ್ಲ, ಇದ್ರಾಗ ಯಾರೋ ಹಾವು ಬಂದೈತೆ ಅಂತ ಹೇಳಿದ್ರು, ಇದನ್ನ ಬಿಟ್ಟು ಉಳಿದಿದ್ದ ಡೆಬ್ಬಿ ಒಯ್ದಾರ ಅಂದ. ಇದು ಜಗತ್ತಿನ ನಿಯಮ. ನಾವೇನು ಕೊಟ್ಟಿವಿ ಅದನ್ನ ಪಡ್ಕೊಳ್ತೇವೆ. ನೀ ಪುಣ್ಯ ಮಾಡಿದಿ, ನಿನಗ ಹೊಳ್ಳಿ ಪುಣ್ಯ ಬರ್ತೈತಿ. ನೀ ಪಾಪ ಮಾಡಿದಿ, ಪಾಪ ಬರ್ತೈತಿ. ನೀ ಜಗತ್ತಿಗೆ ಇನ್ನೊಬ್ಬರಿಗೆ ನಮಸ್ಕಾರ ಅಂದಿ, ಅವನ ನಿನಗೆ ನಮಸ್ಕಾರ ಅಂತ. ನೀ ಅವನಿಗೆ ಯಾಕೋ ಅಂದ್ರೆ ಅವನು ಯಾಕಪ್ಪ ಹೆಂಗ್ ಅನಿಸ್ತೈತಿ ನಿನಗಂತ. ನಾವು ಅಷ್ಟೇ. ಅದಕ್ ಒಂದು ಸತ್ಯ ಕಲ್ಕೋಬೇಕು. ಈ ಜಗತ್ತಿಗೆ ಒಳ್ಳೆಯದನ್ನು ಕೊಟ್ಟು ಹೋಗೋದೈತಲ್ಲ, ಅದು ನಿಜವಾದ ಸೇವಾ. ಅದು ಕೊಡಬೇಕು ಮನುಷ್ಯ ಅಷ್ಟೇ. ದೇವರು ನಮಗೇನು ಕೊಟ್ಟಾನ, ಅವ ಶಕ್ತಿ ಕೊಡ್ಲಿ, ಸಂಪತ್ತು ಕೊಡ್ಲಿ. ಏನೂ ಇರದೇ ಇದ್ರೆ, ನನಗ ಸಂಪತ್ತು ಇಲ್ಲ, ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಏನೂ ಇಲ್ಲ ಅಂದ್ರ ಒಳಗೊಂದು ಹೃದಯ ಕೊಟ್ಟಾನಲ್ಲ, ಆ ಒಳಗಿನ ಹೃದಯದಿಂದ ಈ ಜಗತ್ತಿನ ಜನರಿಗೆ ಒಳ್ಳೇದಾಗ್ಲಪ್ಪ ಅಂದ್ರೆ ಸಾಕು. ಅದು ನಿಜವಾದ ಸೇವಾನ, ಅದು ನಿಜವಾದ ಸೇವಾ. ಆದ್ರೆ ನಾವು ಅನ್ನೋದಿಲ್ಲ ಅಷ್ಟೇ. ಅದನ್ನ ನಾವು ಅನ್ನೋದಿಲ್ಲ. ಯಾವನಾರ ನನ್ನ ಮನೆ ಮಗ್ಗಲ 1 ಅಂತಾಸು ಬಿಟ್ಟು 2 ಅಂತಾಸು ಕಟ್ಟದ್ನ ಅಂದ್ರ ಇವ ಜಾತ್ರೆಗೆ ಹೋಗಿ ಬರೋದ್ರಾಗ 2 ನಿಂಬೆ ಹಣ್ಣು ಒಗಿಬೇಕಂತ ಇರ್ತೈತೆ, ಹೊರತು ನಮಗ್ ಬೇರೆ ನ ಜನರಿಗೆ ಒಳ್ಳೇದಾಗ್ಲಿಪ್ಪ ಅಂದ್ರೆ ಅದು ಒಂದು ಸೇವಾನೆ ಅಷ್ಟೇ. ಮನುಷ್ಯ ಕಲಿಬೇಕು. ಒಂದು ನಗೆಯ ದಾನ, ಒಂದು ಮಾತಿನ ದಾನ, ಇನ್ನೊಂದು ನೇತ್ರದಾನ, ರಕ್ತದಾನ, ಮತ್ತ ಅಭಯದಾನ, ಮತ್ತಿವೆಲ್ಲವಕ್ಕಿಂತ ಹೆಚ್ಚಾಗಿ ಸಮಯದಾನ ಮಾಡಬೇಕು. ಈಗ ನೋಡ್ರಿ, ನೀವೆಲ್ಲ ಇಷ್ಟು ಜನ ಬಂದಿರಿ, ಅಪ್ಪನ ಸೇವಾ ಮಾಡಿರಿ, ಇದಕ್ಕೊಂದಿಷ್ಟು ಸಮಯ ಕೊಟ್ಟಿರಿ. ಮತ್ ಮನ್ಯಾಗ ಗಂಡ್ಮಕ್ಳು ನಿಮಗ್ ಹೇಳ್ತೀನಿ, ಪಾಪ ಹೆಣ್ಮಕ್ಳು ಕಾಯ್ತಿರ್ತಾವ ನಿಮಗ್. ನೀವು ರಾತ್ರಿ 12-1 ಗಂಟೆಗೆ ಆ ಕಡೆ ಜೋಲಿ ಹೊಡ್ಕೊಂತ ಹೋದ್ರ ಅವು ಹೆಂಗ ಇದು ಮಾಡಬೇಕು. ಸರಿಯಾಗಿ ಸಮಯಕ್ಕೆ 6 ಗಂಟೆಗೆ ಮನಿಗ್ ಹೋಗ್ಬೇಕು. ನೀವು ಇಷ್ಟು ಗೊತ್ತಾಗುದಿಲ್ಲ. ಸಮಯ 6 ಆತು ಅಂದ್ರೆ ಸೊಳ್ಳಿ ಮನಿ ಸೇರ್ತಾವ, ಮನುಷ್ಯರು ಸೇರುದಿಲ್ಲ ಅಂದ್ರೆ. 6 ಗಂಟೆಗೆ ಮನಿ ಸೇರ್ತೆ ಅಂದ್ರೆ ಅದು ಸಮಯದಾನ. ಅದು ಮತ್ ಹೌದ್ರಿ, ನೇತ್ರದಾನ, ಮಾತಿನ ದಾನ, ದೇಹದ ದಾನ, ಅಭಯದಾನ, ಇವೆಲ್ಲಾ ದಾನಗಳು ಹೇಳಿದ್ರಿ. ಇನ್ನೊಂದೈತಲ್ಲ, ಯಾವುದು? ಮತದಾನ. ಈ ಮತದಾನದ ವಿಶೇಷ ಏನು ಅಂದ್ರ, ಈ ಉಳಿದ ದಾನಕ್ಕೂ ಮತದಾನಕ್ಕೂ ವಿಶೇಷ ಏನಂದ್ರ, ಉಳಿದ ದಾನ ಮಾಡ್ತಿರಲ್ಲ, ಅವು ದಾನ ಮಾಡದ ಮೇಲೆ ಫಲ ಸಿಗ್ತೈತಿ. ಆದ್ರ ಮತದಾನದ ವಿಶೇಷ ಏನಂದ್ರ, ಮೊದಲ ಫಲ ಸಿಗ್ತೈತಿ, ಆಮೇಲೆ ದಾನ ಮಾಡ್ತಾರೆ. ಇದು ಮತದಾನ. ಇದು ಮತ್ ಇವೆಲ್ಲಾ ದಾನ ಮಾಡಿದ್ರಿ ನೀವು, ನೇತ್ರದಾನ, ಅಭಯದಾನ, ಮಾತಿನ ದಾನ, ಮತದಾನ, ಇಷ್ಟು ದಾನ ಮಾಡಿದ ಮೇಲೆ ಏನು ಫಲ ರೀ ಅಂದ್ರೆ, ಈ ಎಲ್ಲ ದಾನದ ಫಲವೇ ಸಮಾಧಾನ. ಅದಕ್ಕಾಗಿ ಸೇವೆ ಮಾಡುವುದು, ಸಂತೃಪ್ತಿ ಸಿಗ್ತದಷ್ಟೇ ಮನುಷ್ಯನಿಗೆ. ಇವು 3 ನೆನಪಿಡುವುದು. ಒಂದು ಸಂಕಲ್ಪ, ಇನ್ನೊಂದು ಸಾಹಸ, ಇನ್ನೊಂದು ಸೇವೆ. ಇವು 3 ಇದ್ದು ಬಿಟ್ರ ಬದುಕು ಸುಂದರವಾಗ್ತದೆ. ಈ ತ್ರಿಗುಣಗಳಿಂದ ಬದುಕು ಕಟ್ಟಬೇಕಾಗ್ತದೆ. ಇದನ್ನೇ ಬೇಡಿಕೊಳ್ಳೋದು. ಅನ್ನದಾನೇಶನಿಗೆ ಏನು ಬೇಡಿಕೊಳ್ಳೋದು ಅಂದ್ರೆ, ಅವ ನಮ್ಮನ್ನು ಕಾಪಾಡ್ತಾನೆ. ಒಡಲಿಗಿಲ್ಲದಾಗ, ಒಡವೆ ವಸ್ತ್ರಗಳಿಲ್ಲದಾಗ, ಯಾರೂ ಬಂಧುಗಳಿಲ್ಲದಾಗ ಅವ ಕಾಪಾಡ್ತಾನೆ. ಆ ಶಕ್ತಿ ಅವನಿಗಿದೆ. ಈಗ ನೋಡಿ, ತಾಯಿ ಇರ್ತಾಳ, ತಾಯಿ ಜೊತೆ ಮಗು ಹೋಗ್ತಿರ್ತೈತಿ. ಮಗು ತಾಯಿ ಜೊತೆ ಯಾವುದೋ ಊರಿಗೆ ಹೋಗುವಾಗ ಇಡೀ ವಿಶ್ವದ ಇತಿಹಾಸದೊಳಗ ತಾಯಿ ಬುತ್ತಿ ಕಟ್ಕೊಂಡು ಹೋಗ್ಯಾಳ ಹೊರತು ಮಗ ಬುತ್ತಿ ಕಟ್ಕೊಂಡು ಹೋಗಿದ ಉದಾಹರಣೆ ಇಲ್ಲ. ತಾಯಿ ಜೊತೆ ಅನ್ನದಾನೇಶ
ತಾಯಿ ಇದ್ದಂಗ ನಮ್ಮ ಬದುಕಿಗಾಗಿ ನಮಗಾಗಿ ಆತ ಬುದ್ಧಿ ಕಟ್ಕೊಂಡು ಹೊಂಟಾನ. ಸುಮ್ಮನೆ ಅವನ ಧ್ಯಾನದೊಳಗೆ ಹೋದ್ರ ಅದು ತಾಯಿ ನಮಗ ಉಣಿಸಿ ಜೋಪಾನ ಮಾಡತಾಳಕ್ಕೆ ಅಷ್ಟೇ. ಅದನ್ನ ನಂಬುವುದು, ಸಂಕಲ್ಪ, ಸಾಹಸ, ಸೇವೆ ಈ ಗುಣಗಳಿಂದ ಬದುಕು ಕಟ್ಟಿದ್ರೆ ಅದು ನಿಜವಾದ ಜಾತ್ರೆ. ಬದುಕೇ ಒಂದು ಜಾತ್ರೆ. ಲೈಫ್ ಬಿಕಮ್ಸ್ ಸೆಲೆಬ್ರೇಷನ್. ಅವಾಗ ಬದುಕೇ ಒಂದು ಉತ್ಸವ, ಜೀವನವೇ ಒಂದು ಜಾತ್ರೋತ್ಸವ. ಅಂಥ ಅನ್ನದಾನೀಶನ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡ ತಮಗೆಲ್ಲರಿಗೂ ವಂದಿಸಿ ನಮ್ಮ ಮಾತುಗಳನ್ನು